ಆದಷ್ಟು ಪಾರ್ಟಿ ಫಂಡ್ ಕೊಡಿಸುವಲ್ಲೇ ಇವರು ಭಾಳ ಮಹತ್ವದ ಪಾತ್ರ ವಹಿಸಿದಂಥವ್ರು ಭೂಪೇಂದ್ರ ಯಾದವ್ ಅವರಿಂದ ತಮ್ಮ 4 ಜನ ಮಿನಿಸ್ಟರ್ನ ಯಾಕೆ ಏಕಾಗಿ ತೆಗೆದು ಹಾಕಿದರು. ಅದರಲ್ಲೂ ಮುಖ್ಯವಾಗಿ ಮೋದಿ ಅವ್ರ ಕೈಲಿರುತ್ತಂತ ಕಾರ್ಮಿಕ ಇಲಾಖೆ ಇವ್ರನ್ನ ತೆಗೆದು ಹಾಕ್ತದಂತೇಳಿ ಸುದ್ದಿಗಳಿದ್ದಾವೆ, ತೆಗೆದು ಹಾಕ್ತು ಅಂತೇಳಿ. ಆದರೆ ಇದ್ರ ಬಗ್ಗೆ ನಮ್ಮ ಗೋಧಿ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇಲ್ಲ ಅನ್ನೋದು ಅಷ್ಟ ಸತ್ಯದ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಭಾಳ ಜೋರು ಹಿಡಿದುಬಿಟ್ಟದು ಇದು. ವಿಶೇಷವಾಗಿ ಭೂಪೇಂದ್ರ ಯಾದವ್ ಮೋದಿಯವರು ಬಹಳಷ್ಟು ಸಮೀಪದವರು, ಆತ್ಮೀಯರು. ಅವ್ರ ಡಿಪಾರ್ಟ್ಮೆಂಟ್ ಒಮ್ಮೆಲೆ 4 ಜನ ಹಿರಿಯ IAS ಆಫೀಸರ್ನ ಅಥವಾ ಹಿರಿಯ ಅಧಿಕಾರಿಗಳನ್ನ ತೆಗೆದು ಹಾಕಿದ್ದು ಇವತ್ತು ದೆಹಲಿಯಲ್ಲಿ ದೊಡ್ಡ ಭೂಕಂಪನ ಉಂಟು ಮಾಡಿದಂಗೆ ಆಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಯಾವ ಕಾರಣಕ್ಕಂತ ಕಾರಣ ಹೇಳಿಲ್ಲ, ಸಡನ್ ಆಗಿ ತೆಗೆದು ಹಾಕಿದ್ದಾರೆ ಅವ್ರನ್ನ. ಯಾಕೆ ಕಾರಣ ಕೇಳಲಿಲ್ಲ, ಏನಂತ ತಪ್ಪು ಮಾಡಿದ್ದಾರೆ ಅಂತೇಳಿ. ಯಾಕಂದ್ರೆ ಈ ನಮ್ಮ ಭೂಪೇಂದ್ರ ಯಾದವ್ ಕೈಯಲ್ಲಿ ಇಡೀ ಅರಣ್ಯ ಇಲಾಖೆ ಜೊತೆಗೆ ಪರಿಸರ ಇರೋದರಿಂದಾಗಿ ಅಲ್ಲಿ ಅನೇಕ ಅವ್ಯವಹಾರಗಳು ನಡೀತಾನೆ ಇರ್ತಾವೆ. ಖನಿಜಗಳದ್ದಾಗಿರ್ಬೋದು, ಅಂದ್ರೆ ಮೈನಿಂಗ್ಸ್ ಆಗಿರ್ಬೋದು, ಪಪ್ಪಿ ಕೊಡೋದಾಗಿರ್ಬೋದು, ಅಲ್ಲಿ ಕೋಟಿಗಳಲ್ಲಿ ಹಣ ಹಸ್ತಾಂತರ ಆಗ್ತಾ ಇರ್ತದೆ. ಅಂಥದ್ದು ಏನಾದರೂ ಆಗಿದಾನೆ. ಅದರಲ್ಲೂ ಅರಾವಳಿ ಪರ್ವತಗಳು ನಿಮಗೆ ಗೊತ್ತದ. ಈಗಲೇ ಹಿಂದೆ ಪ್ರಾಬ್ಲಮ್ ಇದ್ದಿತ್ತು. ಅರಾವಳಿ ಒಂದು ಮಿಡ್ಲ್ ಒಂದು ಹೈಟ್ ಇದ್ದಂಥ ಎತ್ತರ ಇದ್ದಂಥ ಅರಾವಳಿಗಳನ್ನು ಕಿತ್ತು ಹಾಕುವಂಥದ್ದು, ತೆಗೆದು ಹಾಕುವಂಥದ್ದು ಏನೋ ಗದ್ದಲ ಹಿಡಿಸಿದ್ರು. ಆದ್ರೆ ಅಲ್ಲಿ ಜನ ಎದ್ದು ನಿಂತಿದ್ದಕ್ಕಾಗಿ ಅದು ಅಲ್ಲೇ ಉಳಿತು. ಅದರಲ್ಲೂ ಸಹಿತ ಅವತ್ತು ಇವ್ರ ಹೆಸರು ಕೇಳಿ ಬಂದಿತ್ತು, ಭೂಪೇಂದ್ರ ಯಾದವ್ ಅವ್ರದ್ದು. ಮತ್ತು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವ್ರದ್ದು ತಮ್ಮ ಏನಪ್ಪ ಅಂತಂದ್ರೆ ರಾಜ್ಯದಲ್ಲೇ ಭೂಮಿಗಳು ಅವರು ಆಗ ಒಂದು ಏನಪ್ಪ ಅಂದ್ರೆ ತಮ್ಮ ಸಂಬಂಧಿಕರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ದೊಡ್ಡ ಹಗರಣ ಆಗ್ಯದ ಅನ್ನುವಂಥದ್ದು. ಹೀಗೆ ಒಂದಿಲ್ಲ ಒಂದು ಇವತ್ತು ನಮ್ಮ ಮೋದಿಯವ್ರಿಗೆ ಇವು ಬಂದು ತೆಗೆದು ಹಾಕಿಕೊಡೋದನ್ನು ನೋಡಿದಾಗ ಇವರು ಆಡಳಿತದಲ್ಲಿ ಹಿಡಿತವ್ರು ಕಡಿಮೆ ಮಾಡ್ಕೊಂಡಿದ್ದಾರೆ. ಏನಿದೆಲ್ಲ ಅಂತೇಳಿ ಒಂದು ಕಡೆ ಈ ಉತ್ತರ ಪ್ರದೇಶದ ರಾಮನ ಹಣದ ಹುಂಡಿ